ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕಲತ್ರಂ ಕಮಲಾಯಸ್ಯ ಪುತ್ರಃ ಕಮಲಸಂಭವಃ ಶಿವಾದ್ಯಾ ಸೇವಕಾಸ್ತಸ್ಮೈ ನಮೋ ವಿಶ್ವಕುಟುಂಬಿನೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಅನಧೀತ್ಯ ಮಹಾಭಾಷ್ಯಂ ವ್ಯಾಖ್ಯಾತಂ ಯದನುಗ್ರಹಾತ್ ವಂದೇ ತಂ ವಿಧಿನಾ ಸತ್ಯ ನಿಧಿಂ ಸಜ್ಞಾನಸಿದ್ಧಯೇ. ಅಪಾರಿಜಾತೋ ಯಖ್ಯಾತೋ ದ್ವೇಷದೋಷ ವಿವರ್ಜನಾತ್ ಇಷ್ಟದಾನಾತ್ ಪಾರಿಜಾತಂ ವಂದೇ ಸತ್ಯನಿಧಿಂ ಬುಧೇ. ಕೀಟೇನ ಕಾರಯಾಮಾಸ ಯಥಾ ಕೃಷ್ಣಸ್ತಥಾ ಮಯಾ ಕೃಪಾಮಾತ್ರೇಣ ಸಾಮ್ರಾಜ್ಯಂ ತಂ ಸತ್ಯನಿಧಿಮಾಶ್ರಯೇ. ಎಲ್ಲ ಜ್ಞಾನವಾಹಿನಿಯ ಜಿಜ್ಞಾಸುಗಳಿಗೆ ವಂದನೆಗಳು, ಅಭಿನಂದನೆಗಳು. ಇವತ್ತಿನ ದಿನ ನಿಮ್ಮ ಜೊತೆ ಮಹಾನುಭಾವರಾದ, ಜ್ಞಾನಿಗಳಾದ, ತಪಸ್ವಿ ವರೇಣ್ಯರಾದ, ಶಾಪಾನುಗ್ರಹ ಸಮರ್ಥರಾದ ಸತ್ಯವ್ರತ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು, ಉತ್ತರಾಧಿಕಾರಿಗಳು, ಮಹಾನುಭಾವರಾದ ಸತ್ಯನಾಥರ ಗುರುಗಳು, ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ಸಂಕ್ಷೇಪವಾಗಿ ಚಿಂತನೆ ಮಾಡುವ, ಅವರ ದಿವ್ಯವಾದ ಮಹಿಮೆಯನ್ನು ಕೇಳುವ ಒಂದು ಪುಟ್ಟ ಪ್ರಯತ್ನವನ್ನು ಮಾಡೋಣ. ಎಂತಹ ಮಹಾನುಭಾವರು ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು. ಭಕ್ತಿ ಶ್ರದ್ಧೆಯಿಂದ ಯಾವ ಭಕ್ತರು ತಪಸ್ವಿ ವರೇಣ್ಯರಾದ ಈ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಸೇವೆ ಆರಾಧನೆಯನ್ನು ಮಾಡುತ್ತಾರೋ ಸಕಲ ರಾಜ್ಯ ಸಂಪತ್ತುಗಳನ್ನು ಹೊಂದುತ್ತಾರೆ, ಎಲ್ಲ ಅನಿಷ್ಟಗಳನ್ನು ಪರಿಹಾರ ಮಾಡಿಕೊಳ್ತಾರೆ, ಸಂತಾನವನ್ನು ಪಡೆಯುತ್ತಾರೆ. ಮುಖ್ಯವಾಗಿ ಉತ್ತಮವಾಗಿರತಕ್ಕಂತಹ ಜ್ಞಾನ ಪ್ರಾಪ್ತಿ ಈ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಅನುಗ್ರಹದಿಂದ ಆಗುತ್ತದೆ. ಆದ್ದರಿಂದ ದಿವ್ಯ ಗುರುಗಳ ಅದ್ಭುತವಾದ ಮಹಿಮೆ ಸಕಲ ತಾಪತ್ರಯ ಪರಿಹಾರಕ, ದಿವ್ಯ ಪುಣ್ಯದಾಯಕ ಎಂಬ ಮಾತನ್ನು ನಾವು ಸರಿಯಾಗಿ ಚಿಂತನೆ ಮಾಡುತ್ತಾ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ತಿಳಿಯೋದಕ್ಕೆ ನಾವು ಅವರ ಶಿಷ್ಯರಾದ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರಿಂದ ಪಂಡಿತ ರಾಜ ಅಂತ ಬಿರುದು ಪಡೆದಿರತಕ್ಕಂತಹ ಆಗಿನ ಕಾಲದ ಶ್ರೇಷ್ಠ ವಿದ್ವಾಂಸರು, ಕವಿಗಳು, ಶ್ರೀನಿವಾಸ ಕವಿಗಳು ಅಂತ ಕೇಳುತ್ತೇವೆ. ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಸಮಕಾಲೀನರಾದ ಶ್ರೀನಿವಾಸ ಕವಿಗಳು ಅಂತ ರಚನೆ ಮಾಡಿರತಕ್ಕಂತಹ ಅದ್ಭುತವಾದ ಸತ್ಯನಿಧಿ ವಿಲಾಸ ಅಂತ ಗ್ರಂಥ ಇದೆ. ಸತ್ಯನಿಧಿ ವಿಲಾಸ ಅಂತ ಸುಮಾರು 8 ಸರ್ಗಗಳಿಂದ ಕೂಡಿರತಕ್ಕಂತಹ ಸತ್ಯನಿಧಿ ವಿಲಾಸ, 514 ಶ್ಲೋಕಗಳಿಂದ ಕೂಡಿರತಕ್ಕಂತಹ ದಿವ್ಯವಾದ ವಿಲಾಸವೇ ಸತ್ಯನಿಧಿ ವಿಲಾಸ. ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ಗುರುವಂಶ ಕಥಾಕಲ್ಪತರು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲೇನೆ ಅವರ ಆಜ್ಞೆಯಂತೆ ದೈವಜ್ಞ ಭೀಮಾಚಾರ್ಯ ರಚನೆ ಮಾಡಿರತಕ್ಕಂಥ ಐತಿಹಾಸಿಕವಾಗಿರತಕ್ಕಂತಹ ಒಂದು ಕೃತಿ, ಅದರಿಂದಲೂ ತಿಳಿಯಬಹುದು. ಅನೇಕ ದಿವ್ಯವಾದ ಮಹಿಮೆ ಆ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಆ ಚರಿತ್ರೆ ಮಹಿಮೆ ನಮಗೆ ತಿಳಿಯಲ್ಪಡುತ್ತದೆ. ಜೊತೆಗೆ ಸತ್ಯನಾಥ ಅಭ್ಯುದಯ ಅಂತ ಸತ್ಯನಾಥ ತೀರ್ಥರ ಬಗ್ಗೆ ತಿಳಿಸುವಾಗಲೂ ಕೂಡ ವಿಶೇಷವಾಗಿ ಆ ಒಂದು ಸತ್ಯನಿಧಿಗಳ ಬಗ್ಗೆ ನಮಗೆ ಮಾಹಿತಿಗಳು ಸಿಗುತ್ತದೆ. ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ಹೆಸರು ಕೌಲಿಗಿ ರಘುನಾಥಾಚಾರ್ಯರು ಅಂತ ಕೇಳ್ತೇವೆ. ಅವರ ತಂದೆ ತಾಯಿಗಳು ಅಂದರೆ ಕೌಲಿಗಿ ಪುರುಷೋತ್ತಮಾಚಾರ್ಯರು, ತಾಯಿ ಕುಂಕುಮ ಸೌಭಾಗ್ಯವತಿ ಸತ್ಯಾದೇವಿ ಅಂತ ಹೆಸರು. ಅವರ ಜನ್ಮಸ್ಥಳ ಪುಣ್ಯಸ್ತಂಭ ಅಂತ, ಪುಣತಾಂಬೆ ಅಂತ ಮಹಾರಾಷ್ಟ್ರ. ಮೌನ ಭಾರ್ಗವ ಗೋತ್ರದ ಮಹನೀಯರು ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು.
ಅವರ ಉತ್ತರಾಧಿಕಾರಿಗಳು, ಅವರಿಂದ ಆಶ್ರಮವನ್ನು ಪಡೆದ ಮಹನೀಯರು, ಅದು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು. ಅನೇಕ ಗ್ರಂಥಗಳನ್ನು ಸತ್ಯನಿಧಿ ತೀರ್ಥ ಶ್ರೀಪಾದಂಗಳು ರಚನೆ ಮಾಡಿದ್ದಾರೆ. ಪ್ರಕೃತಿ ಶ್ರುತಿ ಸುಧಾ ಅಂತ ಒಂದು, ವಚನ ಪ್ರಸೂನ ಮಾಲಾ ಅಂತ, ವಾಯುಭಾರತಿ ಸ್ತೋತ್ರ ಅಂತ ಕರೀತಾರೆ. ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ರಚನೆ ಮಾಡಿರತಕ್ಕಂಥ ಅನೇಕ ಗ್ರಂಥ ಸ್ತೋತ್ರಗಳಲ್ಲಿ ಕೆಲವುಗಳು ಅನೇಕ ರಾಜಮಹಾರಾಜರಿಂದ ಆದರ ಗೌರವವನ್ನು ಪಡೆದು, ವಿಶೇಷವಾಗಿ ಮನ್ನಣೆಯನ್ನು ಪಡೆದು, ಅನೇಕ ವಿಧವಾಗಿರತಕ್ಕಂಥ ಪ್ರಶಸ್ತಿಗಳು, ಅನೇಕ ವಿಧವಾಗಿರತಕ್ಕಂತಹ ಭೂಮಿಯನ್ನು ಜಾಗೀರು ಪಡೆದಿರತಕ್ಕಂಥ ಮಹನೀಯರು, ಆ ಗಣ್ಯ ಗೃಹಸ್ಥರಿಗೆಲ್ಲ ಅನುಗ್ರಹ ಮಾಡಿದವರು ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು. ಈಗಿನ ತುಮಕೂರು ಉತ್ತರಾದಿ ಮಠದಲ್ಲಿರತಕ್ಕಂಥ ಹನುಮಂತ ದೇವರ ಸನ್ನಿಧಾನ, ಆ ಹನುಮಂತ ದೇವರನ್ನು ಪ್ರತಿಷ್ಠಾಪನೆ ಮಾಡಿದವರು ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು. ಗುಂಟೂರಿನಲ್ಲಿ, ಆಂಧ್ರದ ಗುಂಟೂರಿನಲ್ಲಿ ಕೇಶವದೇವರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸಂಗಮೇಶ್ವರ, ಕರ್ನೂಲ್ ಹತ್ತಿರ, ಅಲ್ಲಿ ವಿಶೇಷವಾಗಿ ಪ್ರಾಣದೇವರ ಪ್ರತಿಷ್ಠಾಪನೆ, ಕರವ ಮುಗಿದ ಮುಖ್ಯ ಪ್ರಾಣ ಅಂತ ಸಂಗಮೇಶ್ವರದಲ್ಲಿ ಮತ್ತೊಂದು. ಈ ರೀತಿ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಮಹಿಮೆ ಅತ್ಯದ್ಭುತವಾಗಿರತಕ್ಕಂಥದ್ದು, ಅಪಾರವಾಗಿರತಕ್ಕಂಥದ್ದು. ಎಷ್ಟು ಹೇಳಿದರೂ ಕಡಿಮೆ 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 ಅಂತಾರೆ ನೋಡಿ. ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಆಶ್ರಮ ಗುರುಗಳು ಅಂದರೆ ಅದು ಸಾಂಗ್ಲಿಯಲ್ಲಿ ಸಜೀವ ಬೃಂದಾವನಸ್ಥರಾಗಿರತಕ್ಕಂಥ ತಪಸ್ವಿ ವರೇಣ್ಯರು, ನ್ಯಾಯಸುಧಾದಿ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿದ ಮಹನೀಯರು ಸತ್ಯವೂ ರಥತೀರ್ಥ ಶ್ರೀಪಾದಂಗಳವರು. ವೇದನಿಧ್ಯ ಲವಾಲೋತ್ಥ ವಿದುಷಾಂ ಚಿಂತಿತಪ್ರದ ಸತ್ಯವೂ ರಥಾಖ್ಯ ಕಲ್ಪದ್ರುಹು ಭೂಯಾದಿಷ್ಟಾರ್ಥ ಸಿದ್ಧಯಂತಾರೆ. ರಾಘವೇಂದ್ರ ಸ್ವಾಮಿಗಳಂತೆ ಕಲಿಯುಗದ ಕಲ್ಪವೃಕ್ಷ ಕಾಮಧೇನುಗಳಾದ ಮಹನೀಯರು ಕೃಷ್ಣಾ ತೀರದಲ್ಲಿ ವಿರಾಜಮಾನರಾದವರು ಅದು ಸತ್ಯವೂರಥ ತೀರ್ಥ ಶ್ರೀಪಾದಂಗಳವರು. ಸತ್ಯವೂರಥ ತೀರ್ಥ ಶ್ರೀಪಾದಂಗಳವರು ಭಾಗ್ಯನಗರಕ್ಕೆ, ಹೈದರಾಬಾದ ಪ್ರಾಂತಕ್ಕೆ ಬಂದಾಗ ವಿಶೇಷವಾಗಿ ಈ ಕೌಲಿಗಿ ರಘುನಾಥಾಚಾರ್ಯರ ಪಾಂಡಿತ್ಯ, ಪ್ರಾಮಾಣಿಕತೆ, ಇವರ ವೈರಾಗ್ಯ, ಮಧ್ವಮತದ ಇವರ ಪ್ರಸಾರ, ಇವರ ಅದ್ಭುತವಾಗಿರ್ತಕ್ಕಂಥ ಗ್ರಂಥ ರಚನೆಗಳನ್ನೆಲ್ಲ ಕೇಳಿ ಅನುಗ್ರಹಪೂರ್ವಕವಾಗಿ ಆ ಕೌಲಿಗಿ ರಘುನಾಥಾಚಾರ್ಯರನ್ನು ತಮ್ಮ ಉತ್ತರಾಧಿಕಾರಿಗಳನ್ನಾಗಿ ಮಾಡಿಕೊಂಡು ಅವರಿಗೆ ವ್ಯಾಸಮುಷ್ಟಿ ಇಷ್ಟು ಅಭಿಷೇಕ ಮಾಡಿ, ವೇದಾಂತ ಸಾಮ್ರಾಜ್ಯದಲ್ಲಿ ಅಭಿಷೇಕ ಮಾಡಿ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ಅಂತ ನಾಮಕರಣ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಆಮೇಲೆ ಧರ್ಮಪುರಿಯಲ್ಲಿ ಅವರು ವಿಶಿಷ್ಟವಾಗಿರತಕ್ಕಂಥ ತಪಸ್ಸನ್ನು ಮಾಡ್ತಾ ಇರ್ತಾರಂತ. ಹೈದರಾಬಾದಿನಲ್ಲಿ ವಿಶೇಷವಾಗಿ ಇವರಿಗೆ ಆಶ್ರಮ ಅಂತ ಅಲ್ಲಿ ತಿಳಿಸಿಕೊಡ್ತಾರೆ. ಸತ್ಯವೂರಥ ತೀರ್ಥ ಶ್ರೀಪಾದಂಗಳವರು ಗುರುಗಳು ಈ ಶಿಷ್ಯರಿಗೆ, ಸತ್ಯನಿಧಿಗಳಿಗೆ ಆಶ್ರಮ ಕೊಟ್ಟು ಪೀಠವನ್ನು ಒಪ್ಪಿಸ್ತಾ ವೇದಾಂತ ಸಾಮ್ರಾಜ್ಯದಲ್ಲಿ ಕೂಡಿಸಿ ಅಭಿಷೇಕ ಮಾಡ್ತಾ ಅವರ ಮೂಲಕ ಇಡೀ ಜಗತ್ತಿಗೆ ಸತ್ಯವೂರಥರು ಮಾಡಿದ ಉಪದೇಶ ಏನು ಗೊತ್ತಾ? ಬಹಳ ಸುಂದರವಾಗಿ ವಿದ್ಯಾಧೀಶ ವಿಜಯದಲ್ಲಿಯೂ ಈ ಮಾತನ್ನು ತಿಳಿಸ್ತಾರೆ, ಸತ್ಯನಿಧಿಗಳ ಚರಿತ್ರೆಯಲ್ಲಿ ಈ ಮಾತನ್ನು ತಿಳಿಸ್ತಾರೆ. ಸತ್ಯವೂರಥ ತೀರ್ಥ ಶ್ರೀಪಾದಂಗಳವರು ಸತ್ಯನಿಧಿಗಳಿಗೆ ಆಶ್ರಮ ಕೊಟ್ಟಾಗ ಮಾಡಿದ ಉಪದೇಶ, ಹೇಳಿದ ಸಂದೇಶ ಏನು? ಶ್ರೀಜಾನಕಿ ಜಾನಿ ಪದಾಬ್ಜ ಪೂಜಾ ಸದಾಗಮಾನಂ ಪ್ರತಿಪಾದನಂ ಯಹ ಪ್ರತಿಪಾದನಂ ನಃ ಸದ್ರಕ್ಷಣಂ ಚೇತನ ಶಿಕ್ಷಣಂಚ ವಿಧೇಯಮಸ್ಮನ್ ಮಠ ಸಂಪ್ರದಾಯ. ಸತ್ಯವೂರಥರು ಹೇಳಿದ ಮಾತು, ನಿತ್ಯ ನಿರಂತರವಾಗಿ ಮೂಲರಾಮಚಂದ್ರ ದೇವರ ಪೂಜೆ ನಡೆಯಬೇಕು, ಮೊದಲನೇ ಕೆಲಸ. ಎರಡನೇದಾಗಿ ಸದಾಗಮಾನಂ ಪ್ರತಿಪಾದನಂ ನಃ ವಿಷ್ಣೋ ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ. ಗುರುಗಳ ಆಜ್ಞೆ ಅದು. ಶಿಷ್ಯರಿಗೆ ಆಶ್ರಮ ಕೊಡುವಾಗ, ಯತ್ಯಾಶ್ರಮ ಸ್ವೀಕಾರ ಮಾಡುವಾಗ ಗುರುಗಳಿಂದ ಪಡೆಯುವ ಮುಖ್ಯ ಆಜ್ಞೆ, ಶರೀರದಲ್ಲಿ ಪ್ರಾಣ ಇರೋವರೆಗೂ ಒಂದು ಕ್ಷಣವೂ ಒಂದು ದಿನವೂ ಸಚ್ಛಾಸ್ತ್ರಗಳ ಪಾಠ ಪ್ರವಚನ ಬಿಡೋದಿಲ್ಲ. ವ್ಯಾಖ್ಯಾನಮೇವ ಸತತಂ ಕುರುಮಾತ್ಯಜೇತಿ. ವೇದೇಶ ತೀರ್ಥರು ಪರಂಧಾಮ ಪ್ರಯಾಣ ಮಾಡುವಾಗ ಶಿಷ್ಯರಿಗೆ, ಯಾದವಾರ್ಯರಿಗೆ ಹೇಳಿದ ಮಾತು, ವೇದೇಶ ತೀರ್ಥ ಗುರುರಾಜ ಧುರಂಧರೋಸೌ ಸ್ವಾತ್ಮ ಪ್ರಯಾಣ ಸಮಯೇ ಯದ ಶಿಕ್ಷಯನ್ಮಾಂ ಕಾಲೋಯ ಮೀರ ಸುಖ ಶಾಸ್ತ್ರ ವಿಚಾರಹೀನ ಹೀನೋಶ್ರಯಗ್ರಸಿತ ಸಾಧು ಸದೋದಯಶ್ಚ
ತಸ್ಮಾತ್ವ ಮಧ್ಯಮರೋಧಾತ್ಮಜ ದಿವ್ಯಶಾಸ್ತ್ರ ವ್ಯಾಖ್ಯಾನಮೇವ ಸತತಂ ಕುರು ಮಾತ್ಯಜೇತಿ. ಕಾಲ ಕೆಟ್ಟು ಹೋಗ್ತಾ ಇದೆ, ಕಲಿಯುಗದ ಪ್ರಭಾವ, ಕಲಿಯ ಆಕರ್ಷಣೆ. ಆದರೂ ಸರ್ವಥಾ ಮಧ್ವಶಾಸ್ತ್ರದ ಪಾಠ ಪ್ರವಚನದ ಮಧ್ವಶಾಸ್ತ್ರ ಗ್ರಂಥಗಳ ವ್ಯಾಖ್ಯಾನವನ್ನು ಬಿಡಬಾರದು. ಇದೇ ಜೀವನದ ಮುಖ್ಯ ಗುರಿ. ವೇದೇಶ ತೀರ್ಥರು ಹೇಳಿದ ಮಾತು ರಘುತ್ತಮರ ಶಿಷ್ಯರು. ಹಾಗೆ ಇಲ್ಲಿ ಸತ್ಯವ್ರತರು ಶಿಷ್ಯರಿಗೆ, ಸತ್ಯನಿಧಿಗಳಿಗೆ ಹೇಳ್ತಾರೆ, ಸಜ್ಜನರ ರಕ್ಷಣೆ ಇದು ನಮ್ಮ ಮಠದ ನಿಜವಾದ ಒಂದು ಸಂಪ್ರದಾಯ ಪದ್ಧತಿ ಎಂಬುದನ್ನು ತಿಳಿಸಿಕೊಡ್ತಾರೆ. ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಒಂದೆರಡು ಮಹಿಮೆಯನ್ನು ಚಿಂತನೆ ಮಾಡೋದಾದರೆ, ನಾವು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ವಂಶವನ್ನು ನೋಡ್ತೇವೆ. ಸತ್ಯ ಸಂಕಲ್ಪ ತೀರ್ಥರು, ಸತ್ಯಧರ್ಮ ತೀರ್ಥರು ನವರತ್ನ ಮನೆತನದವರು. ನವರತ್ನ ಮನೆತನದ ಅಣ್ಣ ತಮ್ಮಂದಿರು. ಸತ್ಯಧರ್ಮರು ಅಣ್ಣಂದಿರು ನವರತ್ನ ಪುರುಷೋತ್ತಮಾಚಾರ್ಯರು. ಅವರ ತಮ್ಮಂದಿರೇ ಸತ್ಯ ಸಂಕಲ್ಪರು, ನವರತ್ನ ಶ್ರೀನಿವಾಸಾಚಾರ್ಯರು ಅಂತ ಪೂರ್ವಾಶ್ರಮದಲ್ಲಿ ಹೆಸರು. ನವರತ್ನ ಮನೆತನಕ್ಕೆ ನವರತ್ನ ಎಂಬ ಬಿರುದು ಕೊಟ್ಟ ಮಹಾನುಭಾವರೇ ಈ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು. ಬಿಜಾಪುರದಲ್ಲಿ ಅನೇಕ ದಿಗ್ಗಜ ವಿದ್ವಾಂಸರ ಜೊತೆಗೆ ಒಂದು ದೊಡ್ಡ ವಾಕ್ಯಾರ್ಥ ಸಭೆ. ಆಗ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಅಧ್ಯಕ್ಷತೆಯಲ್ಲಿ ಮುದ್ಗಲಾಚಾರ್ಯರು ಅಂತ ಕರೆಯುತ್ತಾರೆ. ಮುದ್ಗಲಾಚಾರ್ಯರು ಮತ್ತು ಅವರ 6 ಜನ ಮಕ್ಕಳು ಮತ್ತು 2 ಸೋದರಳೆಯಂದಿರು. 6 ಜನ ಮಕ್ಕಳು 8, ತಾವು 9 ಜನ ಸೇರಿ ಆ ಎಲ್ಲ ದುರ್ವಾದಿಗಳ ನಿಗ್ರಹ ಮಾಡಿ ಮಧ್ವಮತವನ್ನು ಗಟ್ಟಿಯಾಗಿ ಅವತ್ತು ಸ್ಥಾಪನೆ ಮಾಡಿದರು ವಿಜಯಪುರದಲ್ಲಿ. ಆ ವಾಕ್ಯಾರ್ಥ ಗೋಷ್ಠಿಯಲ್ಲಿ ಅಂತೆ ಸಿದ್ಧಸ್ತು ಸಿದ್ಧಾಂತ ಮಧ್ವಸ್ಯಾಗಮ ಏವಹಿ. ಪರಮಾನಂದ ಆಯಿತಂತೆ ಗುರುಗಳಿಗೆ, ಸತ್ಯನಿಧಿಗಳಿಗೆ. ಮುದ್ಗಲಾಚಾರ್ಯರು ತಮ್ಮ 6 ಜನ ಮಕ್ಕಳು 2 ಸೋದರಳಿಯಂದಿರ ಜೊತೆಗೆ ಸೇರಿ ಒಟ್ಟು 9 ಜನ ಅದ್ಭುತವಾಗಿ ವಾಕ್ಯಾರ್ಥ ಮಾಡಿ ಮಧ್ವಮತವನ್ನು ಸ್ಥಾಪನೆ ಮಾಡಿದ್ದೀರಲ್ಲ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಪರಮಾನಂದವಾಗಿ ಗುರುಗಳು ಪರಮಾನುಗ್ರಹ ಮಾಡ್ತಾ 9 ಜನ ನೀವು ನವರತ್ನ ಇದ್ದಾಗಿದ್ದೀರಿ, ನವರತ್ನಗಳಂತೆ ವಿರಾಜಮಾನರಾಗಿದ್ದೀರಿ. ನಿಮ್ಮ ಮನೆತನಕ್ಕೆ ಇನ್ನು ಮೇಲೆ ನವರತ್ನ ಎಂಬ ಹೆಸರು ಬರಲಿ. ಸತ್ಯನಿಧಿಗಳು ಪರಮಾನುಗ್ರಹ ಪೂರ್ವಕವಾಗಿ ಕೊಟ್ಟ ಒಂದು ಪ್ರಶಸ್ತಿ ಆ ಮನೆತನಕ್ಕೆ ನವರತ್ನ ಅಂತ ಅವತ್ತಿನಿಂದ ಪ್ರಸಿದ್ಧವಾಗಿದೆ. ನವರತ್ನ ಮನೆತನದಲ್ಲಿ ಅನೇಕ ಜನ ಮಹನೀಯರು, ಅದ್ಭುತ ವಿದ್ವಾಂಸರು ಆಗಿ ಹೋಗಿದ್ದಾರೆ. ಈಗಲೂ ಕೂಡ ನವರತ್ನ ಮನೆತನದಲ್ಲಿ ಒಳ್ಳೆ ವಿದ್ವಾಂಸರು ಇದ್ದಾರೆ. ಸತ್ಯಾತ್ಮತೀರ್ಥರ ಶಿಷ್ಯರು, ವಿಶಿಷ್ಟವಾಗಿರತಕ್ಕಂತಹ ವಿದ್ವಾಂಸರಿದ್ದಾರೆ. ಅಂತಹ ನವರತ್ನ ಮನೆತನಕ್ಕೆ ನವರತ್ನ ಎಂಬ ಬಿರುದು ಕೊಟ್ಟ ಮಹಾನುಭಾವರೇ ಅದು ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ಅಂತ ಚಿಂತನೆ ಮಾಡಬೇಕು ನಾವು. ಇದರ ಜೊತೆಗೆ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು ಅನೇಕ ಜನ ಇದ್ದಾರೆ. ವೇದನಿಧಿ ತೀರ್ಥರಿಂದ ಆಶ್ರಮ ಪಡೆದ ಮಹಾನುಭಾವರು ಸತ್ಯಾನಂದ ತೀರ್ಥರು ಅಂತ. ಅವರಿಗೆ ದಂಡವ್ಯತ್ಯಾಸ ಮಾಡಿ ಅಣುಸಂಸ್ಥಾನವನ್ನು ಕೊಟ್ಟು ದಿಗ್ವಿಜಯಕ್ಕಾಗಿ ಮಧ್ವಮತದ ಪ್ರಸಾರಕ್ಕಾಗಿ ಕೊಟ್ಟು ಕಳಿಸ್ತಾರೆ. ಅವರು ಒಳ್ಳೆ ದಿಗ್ವಿಜಯವನ್ನು ಮಾಡಿ ಗುರುಗಳ ಸನ್ನಿಧಾನಕ್ಕೆ ಎಲ್ಲ ಜಯಪತ್ರಗಳನ್ನು ತಂದು ವಿಜಯ ಮಾಲೆಯನ್ನು ಸಮರ್ಪಣೆ ಮಾಡ್ತಾರೆ. ಅಂತಹ ಸತ್ಯಾನಂದ ತೀರ್ಥ ಶ್ರೀಪಾದಂಗಳವರು. ಆಮೇಲೆ ಇನ್ನೊಬ್ಬ ಶಿಷ್ಯರು ಗುಣನಿಧಿ ತೀರ್ಥರು ಅಂತ ಕರೆಯುತ್ತೇವೆ. ಸತ್ಯನಿಧಿಗಳಿಂದ ಆಶ್ರಮ ಪಡೆದ ಮಹಾನುಭಾವರು. ಆಮೇಲೆ ವಿಶೇಷವಾಗಿ ಸುಮತಿ ಯತಿಗಳು ಅಂತ ಕರೆಯುತ್ತೇವೆ. ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರ ತಂದೆಗಳು ಅಂತ, ಸುಮತಿ ಯತಿಗಳು ಅಂತ. ಅವರು ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು. ಕಲ್ಪರಿ ರಾಮಚಂದ್ರ ತೀರ್ಥರು, ಲಕ್ಷ್ಮೀಕಾಂತ ತೀರ್ಥರು, ಮುನೀಂದ್ರ ತೀರ್ಥರು, ವ್ಯಾಸತೀರ್ಥರು ಇವರೆಲ್ಲ ವಿಶೇಷವಾಗಿ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಸಮಕಾಲೀನರು, ಅವರ ಜೊತೆಗಿದ್ದವರು. ಮುಖ್ಯವಾಗಿ ಮಹಾನುಭಾವರಾದ ಅಭಿನವ ವ್ಯಾಸರಾಜರು ಅಂತ ಪ್ರಸಿದ್ಧರಾದ ಮಹನೀಯರು ಸತ್ಯನಾಥರು. ಅವರು ಸತ್ಯನಾಥರು ಅಂತಾದದ್ದು ಸತ್ಯನಿಧಿಗಳಿಂದ. ನೋಡಿ, ಸತ್ಯನಾಥರಿಗೆ ಮೊದಲು ಬಾರಿ ಆಶ್ರಮ ಕೊಟ್ಟು ಅನುಗ್ರಹ ಮಾಡಿದವರು ರಾಯಚೂರಿನ ಕುಸುಮೂರ್ತಿಯಲ್ಲಿರತಕ್ಕಂಥ ತಪಸ್ವಿ ವರೇಣ್ಯರು, ಜ್ಞಾನಿಗಳು, ಮಹಾನುಭಾವರು ಕೃಷ್ಣದ್ವೈಪಾಯನ ತೀರ್ಥರು. ಕೃಷ್ಣದ್ವೈಪಾಯನರಿಂದ ಸನ್ಯಾಸವನ್ನು ಪಡೆದ ವಿದ್ಯಾನಾಥಯತಿಗಳು ಅಂತ. ಆಮೇಲೆ ಆ ವಿದ್ಯಾನಾಥರೇ ವೇದನಿಧಿಗಳಿಂದ ದಂಡವ್ಯತ್ಯಾಸ ಹೊಂದಿ ರಂಗನಾಥ ತೀರ್ಥರು ಅಂತ ಆದರು, ರಂಗನಾಥ ಯತಿಗಳು ಅಂತ.
ಆ ರಂಗನಾಥ ಯತಿಗಳನ್ನು ಮತ್ತೆ ಆರಿಸಿಕೊಂಡು ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ಅನುಗ್ರಹ ಮಾಡಿ ದಂಡವ್ಯತ್ಯಾಸ ಮಾಡಿ ಆಶೀರ್ವಾದ ಮಾಡಿ ಸತ್ಯನಾಥ ತೀರ್ಥರು ಅಂತ ನಾಮಕರಣ ಮಾಡ್ತಾರೆ, ತಮ್ಮ ಉತ್ತರಾಧಿಕಾರಿಗಳನ್ನಾಗಿ ಮಾಡಿಕೊಳ್ತಾರೆ ಎಂಬ ಮಾತನ್ನು ತಿಳಿಸಿಕೊಡ್ತಾರೆ. ವಿಶೇಷವಾಗಿ ಅನೇಕ ಊರುಗಳನ್ನು ಸಂಚಾರ ಮಾಡ್ತಾ ಸಂಚಾರ ಕ್ರಮೇಣ ಸ್ವಯಂ ವ್ಯಕ್ತ ಕ್ಷೇತ್ರ ತಿರುಪತಿಯ ತಿಮ್ಮಪ್ಪನ ದಿವ್ಯ ಸನ್ನಿಧಾನ ಆ ತಿರುಮಲ ಕ್ಷೇತ್ರಕ್ಕೆ ಬಂದು ಯಥೇಚ್ಛವಾಗಿ ಬ್ರಾಹ್ಮಣರಿಗೆ ದಾನ ಧರ್ಮಗಳನ್ನು ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ಮಾಡ್ತಾರೆ ಅಂತ ಅಲ್ಲಿ ಕರೀತೇವೆ. ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ತಮಿಳುನಾಡಿನ ಸಂಚಾರ ಮಾಡುತ್ತಾ ವಿಶೇಷವಾಗಿ ಯಜ್ಞಕುಂಡದಿಂದಲೇ ಆವಿರ್ಭವಿಸಿರತಕ್ಕಂಥ ಯಜ್ಞವರಾಹನ ದಿವ್ಯ ಸನ್ನಿಧಾನ ಶ್ರೀಮುಷ್ಣ ಕ್ಷೇತ್ರ, ಪಾದಚಾರಿಗಳಾಗಿ ಶ್ರೀಮುಷ್ಣದ ಯಾತ್ರೆಯನ್ನು ಮಾಡ್ತಾರಂತ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು. ಶ್ರೀರಂಗ ಕ್ಷೇತ್ರಕ್ಕೆ ಬಂದು ಶ್ರೀರಂಗನಾಥನ ದಂಡಕ ಅಂತ ರಚನೆ ಮಾಡಿದ್ದಾರೆ. ವಿಶೇಷವಾಗಿ ದಿವ್ಯವಾಗಿರತಕ್ಕಂಥ ಅವರ ಸಂಚಾರ ಇದೆ. ತುಮಕೂರು ಸಂಚಾರಕ್ಕೆ ಬಂದು ಅಲ್ಲಿ ಪ್ರಾಣದೇವರ ಪ್ರತಿಷ್ಠಾಪನೆ ಮಾಡಿ ಶ್ರೀ ವಾಯುಭಾರತಿ ಸ್ತೋತ್ರ ಅಂತ ಅಲ್ಲಿ ರಚನೆ ಮಾಡಿಕೊಡ್ತಾರೆ. ಹೀಗೆ ಅನೇಕ ಘಟನೆಗಳಿವೆ, ಒಂದಲ್ಲ ಎರಡಲ್ಲ, ಅನೇಕ ಘಟನೆಗಳಿದೆ ನೋಡಿ. ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಪಾಂಡಿತ್ಯ, ಅವರ ವೈರಾಗ್ಯ, ಅವರ ಮಹತ್ವ, ಅವರ ವ್ಯಕ್ತಿತ್ವ, ಅವರ ಮಹಿಮೆ ಏನು ಅದು ಸಾಕ್ಷಾತ್ ನೋಡಿ ಅನುಭವಿಸಿ ತಿಳಿದ ಶಿಷ್ಯರಿಗೇ ಗೊತ್ತು. ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಮತ್ತು ಅವರ ಶಿಷ್ಯರು ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಇಬ್ಬರೂ ಸೇರಿ ನೋಡಿ ಚಿಂಚೋಳಿಯಲ್ಲಿ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ಇದ್ದಾರಂತ ಆಗಿನ ಕಾಲಕ್ಕೆ. ಚಿಂಚೋಳಿಯಲ್ಲಿ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ಇದ್ದರೆ ಸತ್ಯನಾಥರು ಮತ್ತು ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ದಂಡ ನಮಸ್ಕಾರ ಮಾಡ್ತಾ ಹೆಜ್ಜೆ ನಮಸ್ಕಾರ ಹಾಕ್ತಾ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಗುರುಗಳ ದರ್ಶನವನ್ನು ಮಾಡ್ತಾರಂತ. ಒಂದು ಹೆಜ್ಜೆ ನಡೀಬೇಕು, ನಮಸ್ಕಾರ, ಕೈಯಲ್ಲಿ ಒಂದು ದಂಡ, ಆ ದಂಡದ ಉದ್ದದಷ್ಟು ನಡೀಬೇಕು, ದಂಡ ಮುಂದಿಟ್ಟು ಗೆರೆ ಹಾಕಿ ಮತ್ತೆ ನಮಸ್ಕಾರ ಮಾಡಬೇಕು, ಮತ್ತೆ ನಡೀಬೇಕು, ಮತ್ತೆ ನಮಸ್ಕಾರ, ಹೆಜ್ಜೆ ನಮಸ್ಕಾರ ಹಾಕ್ತಾ ಹೋಗಿದ್ದಾರಂತ ಗುರುಗಳ ಸನ್ನಿಧಾನಕ್ಕೆ, ಸತ್ಯನಿಧಿಗಳ ಸನ್ನಿಧಾನಕ್ಕೆ. ಸತ್ಯನಾಥರು, ಸತ್ಯಾಭಿನವರು ಇಂತಹ ಅದ್ಭುತವಾಗಿರತಕ್ಕಂತಹ ಮಹಾಮಹಿಮರು ಅದು ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ಅಂತ ನಾವು ತಿಳಿಯಬೇಕು. ಅದ್ಭುತವಾಗಿರತಕ್ಕಂತಹ ಭಗವಂತನ ಆರಾಧನೆ ಉಪಾಸನೆ ಮಾಡುವ ಅವರ ಕ್ರಮ, ಮೂಲರಾಮಚಂದ್ರ ದೇವರ ಪೂಜಾ ಏನು ವೈಭವದ ಪೂಜೆ, ಭಕ್ತಿ ಶ್ರದ್ಧೆಯಿಂದ ಭಗವಂತನ ಧ್ಯಾನಮಗ್ನರಾದರೆ 16 ಗಂಟೆಗಳ ಕಾಲ ಸಮಾಧ್ಯವಸ್ಥೆಗೆ ಹೋಗ್ತಾ ಇದ್ದರು ಅಂತ ವರ್ಣನೆ ಮಾಡ್ತಾರೆ ಸತ್ಯನಿಧಿ ವಿಲಾಸದಲ್ಲಿ. ಶ್ರೀರಾಮ ಪಾದಾಬ್ಜ ಸಮಾಧ್ಯತೀತೋ ಯದಾ ತದಾಸೌ ಕುರುತೆ ಸ್ಮ ಕೃತ್ಯಂ ನ ತಾದೃಶಂ ಶುದ್ಧ ಸಮಾಧಿ ಭಾಜಾಂ ಅಪೇಕ್ಷಿತವ್ಯೌ ನಮಲೋಕಪಾಲವು. ಆಶ್ಚರ್ಯವಾಗುತ್ತದೆ ಅಂತ 16 ಗಂಟೆಗಳ ಕಾಲ ಸಮಾಧ್ಯವಸ್ಥೆಗೆ ಹೋಗ್ತಾ ಇದ್ರಂತ. ಅಂತಹ ದಿವ್ಯವಾಗಿರತಕ್ಕಂತಹ ಧ್ಯಾನಮಗ್ನರಾಗುವ ಒಂದು ಕ್ರಮವನ್ನು ಇಟ್ಟುಕೊಂಡ ತಪಸ್ವಿಗಳು ಮಹನೀಯರು ಅದು ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು. ಬೆಳಗ್ಗೆ ನಿರ್ಮಾಲ್ಯ ಅಭಿಷೇಕ ಮಾಡಿ ಶಿಷ್ಯರಿಗೆಲ್ಲ ಗೋಧಿ ಹಿಟ್ಟನ್ನು ಹುರಿದು ಬೆಲ್ಲ ಹಾಕಿ ಗೋಧಿ ಹಿಟ್ಟಿನ ಉಂಡೆ ಶ್ರೀರಾಮ ಪ್ರಸಾದ ಅಂತ ಕರೀತೇವೆ. ಗೋಧಿ ಹಿಟ್ಟಿನ ಉಂಡಿಗೆ ಗುರುವಾರ ಭಾನುವಾರ ರಾಮದೇವರಿಗೆ ಒಳ್ಳೆ ಹುರಿದಿರತಕ್ಕಂತಹ ತುಪ್ಪ ಬೆಲ್ಲ ಹಾಕಿದ ಗೋಧಿ ಹಿಟ್ಟಿನ ಉಂಡಿಯನ್ನು ಸಮರ್ಪಣೆ ಮಾಡಬೇಕು. ಅದು ರಾಮಪ್ರಸಾದ ಅಂತೆ ಕರೀತಾರೆ. ಆ ರೀತಿ ಗೋಧಿ ಹಿಟ್ಟಿನ ಸಿಹಿಯಾದ ರಾಮಪ್ರಸಾದವನ್ನು ನಿರ್ಮಾಲ್ಯ ಮುಗಿಸಿಕೊಂಡು ದೇವರಿಗೆ ನಿವೇದನೆ ಮಾಡಿ ಆ ಗೋಧಿ ಹಿಟ್ಟಿನ ಸಿಹಿಯನ್ನು ದೇವರಿಗೆ ನೈವೇದ್ಯ ಮಾಡಿ ಶಿಷ್ಯರಿಗೆಲ್ಲ ಆ ಗೋಧಿ ಹಿಟ್ಟಿನ ಸಿಹಿಯನ್ನು ನೀವು ಸ್ವೀಕಾರ ಮಾಡಿ ರಾಮಪ್ರಸಾದವನ್ನು ತಿಂದು ನೀವು ಚಿಂತನೆ ಮಾಡಬೇಕು. ಶಾಸ್ತ್ರಗ್ರಂಥಗಳ ಪಾಠವನ್ನು ಅಧ್ಯಯನವನ್ನು ಮಾಡಬೇಕು. ನಾವು ಧ್ಯಾನ ಮಾಡ್ತೇವೆ, ಜಪ ಮಾಡುತ್ತಾ ಧ್ಯಾನ ಮಾಡುತ್ತಾ 16 ಗಂಟೆ ಕೂಡಬೇಕಂತ. ಆಮೇಲೆ 3 ಗಂಟೆ 4 ಗಂಟೆ ಮೇಲೆ ಎದ್ದು ಆಮೇಲೆ ಮತ್ತೆ ಮಹಾಪೂಜೆ ನೈವೇದ್ಯ ಮಹಾಮಂಗಳಾರತಿ ಆಮೇಲೆ ಭಿಕ್ಷಾ ಸ್ವೀಕಾರ. ಇದು ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಮೈ ರೋಮಾಂಚನವಾಗತಕ್ಕಂತಹ ದಿವ್ಯವಾಗಿರತಕ್ಕಂಥ ಅವರ ತಪಸ್ಸು, ಅವರ ಆರಾಧನೆಯ ಕ್ರಮ, ಅವರ ಮಹಿಮೆ
ಒಂದೊಂದು ಕೇಳ್ತಾ ಇದ್ದರೂ ಕೂಡ ಆಶ್ಚರ್ಯವಾಗುತ್ತದೆ ಅಂತ ತಿಳಿಸಿಕೊಡ್ತಾರೆ. ಕೋಪವನ್ನೇ ಗೆದ್ದ ಮಹನೀಯರು ಅದು ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ಅಂತ ಹೇಳ್ತಾರೆ. ನೌಮಿ ಸತ್ಯನಿಧಿಂ ಯಸ್ಮಾತ್ ಲೇಭಿರೇ ಬಹವಶ್ರಿಯಂ ಕೋಪಾಭಾವಾತ್ ಕೋಪಿ ಶಾಪಂ ನ ಲೇಭೇ ತಂ ದಯಾನಿಧಿಂ. ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಸತ್ಯನಿಧಿಗಳ ಬಗ್ಗೆ ಅಭಿನವ ಚಂದ್ರಿಕೆಯಲ್ಲಿ ಹೇಳುವಾಗಂತಾರೆ, ಕೋಪವನ್ನು ಗೆದ್ದ ಧೀರ ತಪಸ್ವಿಗಳು ನಮ್ಮ ಗುರುಗಳು ಸತ್ಯನಿಧಿಗಳು. ಸತ್ಯನಿಧಿಗಳಿಂದ ಒಬ್ಬ ವ್ಯಕ್ತಿಯು ಬಯಸಿಕೊಂಡದ್ದು ಅನಿಸಿಕೊಂಡದ್ದಿಲ್ಲವೇ ಇಲ್ಲ, ಕೋಪವೇ ಇಲ್ಲ ಮಹನೀಯರಿಗೆ ಅಂತಾರೆ. ಅಪಾರಿಜಾತೋ ಯಖ್ಯಾತೋ ದ್ವೇಷ ದೋಷ ವಿವರ್ಜನಾತ್. ಯಾವುದೇ ವಿಧವಾದ ದ್ವೇಷ ದೋಷಗಳನ್ನು ಗೆದ್ದವರು, ದ್ವೇಷ ದೋಷಗಳೆಂಬ ದೋಷರಹಿತರಾದವರು ಅದು ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು. ಪಾರಿಜಾತ ವೃಕ್ಷದಂತೆ ಸಕಲ ಇಷ್ಟಾರ್ಥವನ್ನು ನೀಡತಕ್ಕಂಥವರು. ಇಷ್ಟದಾನಾತ್ ಪಾರಿಜಾತಂ ಒಂದೇ ಸತ್ಯನಿಧಿಂ ಮುದೆ ಎಂಬ ಮಾತನ್ನು ಅಲ್ಲಿ ತಿಳಿಸಿಕೊಡ್ತಾರೆ. ವಿಶೇಷವಾಗಿ ಸತ್ಯನಿಧಿಗಳೂ ಕೂಡ ಗುರುಗಳಂತೆ ಮುಂದೆ ಶಿಷ್ಯರಿಗೆ ವಿಶೇಷವಾಗಿ ಭಜ ವಾಸುದೇವಂ, ಅವರಿವರಿಗೆ ಅಂಗಲಾಚಿ ಬೇಡಬೇಡಿ, ಬೇಡಿದರೆ ಎನ್ನೊಡೆಯನ ಬೇಡುವೆ, ಭಗವಂತನ ಆರಾಧನೆ ಮಾಡಿ, ದೇವರನ್ನೇ ಸೇವೆ ಮಾಡಿ, ಇನ್ನೊಬ್ಬರನ್ನು ಕೇಳಬೇಡಿ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಪರತತ್ವ ಎಂಬ ಅಪಾರ ಸಂಪತ್ತನ್ನು ಮರೆತು ಕ್ಷುಲ್ಲಕವಾದ ಧನದಾಸೆಗಾಗಿ ಅಪೇಕ್ಷೆ ಪಡಬೇಡಿ. ಹೆಡೆ ಬಿಚ್ಚಿದ ಹಾವಿನಂತೆ ಈ ಸಾಂಸಾರಿಕವಾದ ಸುಖ ಸಂಪತ್ತು ಎಲ್ಲವೂ ಕೂಡ. ದಾನ ಮಾಡಿ ಧನಿಕನಾಗು, ಭಕ್ತಿ ಮಾಡಿ ಮುಕ್ತನಾಗು. ಸತ್ಯನಿಧಿಗಳ ಸಂದೇಶ ಇದೆಲ್ಲವೂ ಕೂಡ ಅದ್ಭುತವಾಗಿರುತ್ತೆ. ಸುಮಾರು 22-23 ಸಂದೇಶವನ್ನು ಶಿಷ್ಯರಿಗೆ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ಅಲ್ಲಿ ನೀಡುತ್ತಾರೆ ಅಂತ ಚಿಂತನೆ ಮಾಡಬೇಕು. ಮುಂದೆ ನಿವೃತ್ತಿ ಸಂಗಮ ಅಂತ ಕರೀತಾರೆ. ಅಂದರೆ ಸಂಗಮೇಶ್ವರ ಪುರಾಣ ಪ್ರಸಿದ್ಧವಾಗಿರತಕ್ಕಂತಹ ಕ್ಷೇತ್ರ. ಪ್ರಾಚೀನ ಗ್ರಂಥಗಳಲ್ಲಿ ಸಂಗಮೇಶ್ವರ ಕ್ಷೇತ್ರವನ್ನು ನಿವೃತ್ತಿ ಸಂಗಮ ಕ್ಷೇತ್ರ ಅಂತ ಕರೀತಾರೆ. ವಾದಿರಾಜರು ಕೂಡ ತೀರ್ಥ ಪ್ರಬಂಧದಲ್ಲಿ ನಿವೃತ್ತಿ ಸಂಗಮದ ಬಗ್ಗೆ, ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ಬೃಂದಾವನಸ್ಥರಾದದ್ದು ಆ ಸಂಗಮೇಶ್ವರ ಕ್ಷೇತ್ರ ನಿವೃತ್ತಿ ಸಂಗಮ. ಅಲ್ಲಿ ನೋಡಿ, ಕೃಷ್ಣ, ವೇಣಿ, ಮಲಾಪಹಾರಿ, ಭೀಮರತಿ, ತುಂಗ, ಭದ್ರ, ಭವನಾಶಿನಿ 7 ನದಿಗಳ ಸಂಗಮವಾಗುವ ಪರಮಪಾವನ ಪವಿತ್ರ ಸ್ಥಳ ಅದು ಸಂಗಮೇಶ್ವರ ನಿವೃತ್ತಿ ಸಂಗಮ. ವಾಯುಪುರಾಣದಲ್ಲಿ ಅಂತಾರೆ, ಪಾಂಡವರ ಪಾದಸ್ಪರ್ಶದಿಂದ ಪವಿತ್ರವಾದ ಪುಣ್ಯಭೂಮಿ ನಿವೃತ್ತಿ ಸಂಗಮ. ನಿವೃತ್ತಿ ಸಂಗಮೋ ಭಾತಿ ಯತ್ರ ಮೃತ್ಯಮುಪಾಶ್ರಿತಃ. ನಿವೃತ್ತಿ ಸಂಗಮ ಅಂತ ಯಾತಕ್ಕೆ ಹೆಸರು ಗೊತ್ತಾ? ನಿವರ್ತಂತೆ ಖಿಲ ದೋಷಾಃ ಸಂಯುನಕ್ತಿ ಶುಭಾವಲಿಂ. ನಿವೃತ್ತಿ ಎಲ್ಲ ಪಾಪಗಳ ನಿವೃತ್ತಿಯಾಗಿ, ಸಕಲ ಅನಿಷ್ಟಗಳ ನಿವೃತ್ತಿಯಾಗಿ, ಎಲ್ಲ ದೋಷದ ನಿವಾರಣೆಯಾಗಿ, ಎಲ್ಲ ಶುಭಗಳನ್ನು ಮಂಗಲವನ್ನು ತಂದುಕೊಡುವ ಸಂಗಮವೇ ನಿವೃತ್ತಿ ಸಂಗಮ. ಪಾಪ ಪರಿಹಾರ ಮಾಡಿ ಸಕಲ ಇಷ್ಟಾರ್ಥದ ಸಂಗಮವನ್ನು ಮಾಡಿಸುವ ಕ್ಷೇತ್ರವೇ ನಿವೃತ್ತಿ ಸಂಗಮ. ನರಸಿಂಹದೇವರ ಸನ್ನಿಧಾನ, ವಿಶ್ವಾಮಿತ್ರರು ಜಪ ಮಾಡಿದ ಗಾಯತ್ರಿ ಗುಹೆ, ದುರ್ಗಾದೇವಿ ಆ ಗುಹೆಯಲ್ಲಿ ಚಕ್ರತೀರ್ಥ, ಸೌಭಾಗ್ಯ ತೀರ್ಥ, 12 ತೀರ್ಥಗಳಿಂದ ಕೂಡಿಕೊಂಡಿದ್ದಂಥ ಆ ಕ್ಷೇತ್ರ. ವಿಶೇಷವಾಗಿ ಭೀಮಸೇನ ದೇವರಿಂದ ತಂದಿರತಕ್ಕಂತಹ ಭೀಮಲಿಂಗ, ಪಾರ್ವತಿ ಷಣ್ಮುಖರು ಪ್ರತಿಷ್ಠಾಪನೆ ಮಾಡಿದ ದಾರುಲಿಂಗ, ಖಟ್ಟಿಗೆ ಲಿಂಗ, ಭೀಮಸೇನ ದೇವರು ತಂದ ಭೀಮಲಿಂಗ, ವಶಿಷ್ಠಕರಾರ್ಚಿತ ನರಸಿಂಹದೇವರು, ಇದೆಲ್ಲ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ಬೃಂದಾವನಸ್ಥರಾಗಿರ್ತಕ್ಕಂಥ ದಿವ್ಯ ಪುಣ್ಯಕ್ಷೇತ್ರ ಅದು ನಿವೃತ್ತಿ ಸಂಗಮ, ಕೃಷ್ಣಾ ತೀರ. ಮುಂದೆ ನೋಡಿ, ನಾಗಾರ್ಜುನ ಸಾಗರದ ಆಣೆಕಟ್ಟು ಅದು ಮುಳುಗುವ ಬಿಕ್ಕಟ್ಟು. ಆ ಸಂದರ್ಭದ ಸುಮಾರು ಈಗ ಒಂದು 44 ವರ್ಷಗಳ ಹಿಂದೆ ಫೆಬ್ರವರಿ 17ನೇ ತಾರೀಕು 1980 ಅವತ್ತು ಪ್ರಾತಸ್ಮರಣೀಯರಾದ ಪರಮ ಪೂಜ್ಯರಾದ ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರು ಅಲ್ಲಿ ಆ ಒಂದು
ಮುಳುಗಡೆಯಾಗುವ ಒಂದು ಪರಿಸ್ಥಿತಿ ಬಂದಾಗ ನಿವೃತ್ತಿ ಸಂಗಮದಿಂದ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಬೃಂದಾವನವನ್ನು ಕರ್ನೂಲಿನ ಉತ್ತರಾದಿ ಮಠದಲ್ಲಿ ತಂದು ಪುನಃ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. 320 ವರ್ಷಗಳಾದರು ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರು ಬೃಂದಾವನಸ್ಥರಾಗಿ. 320 ವರ್ಷಗಳಾಗಿರುತ್ತೆ ಆಗಿನ ಕಾಲಕ್ಕೆ. 44 ವರ್ಷದ ಹಿಂದಿನ ಮಾತು ನಾನು ಹೇಳತಕ್ಕಂಥದ್ದು. ವಾಲಕುಂಡ ನರಸಿಂಹಾಚಾರ್ಯರು, ಕರ್ನೂಲು ರಾಮೂರ್ತ್ಯಾಚಾರ್ಯರು, ಶ್ರೀಮಠದ ದಿವಾನರು, ಉಪಾಧ್ಯಾಯ ಪ್ರಹ್ಲಾದಾಚಾರ್ಯರು, ಅನೇಕ ಜನ ಆಗಿನ ಕಾಲದ ಗುರುಗಳ ಜೊತೆಗಿದ್ದ, ಸತ್ಯಪ್ರಮೋದರ ಜೊತೆಗಿದ್ದ ವಿದ್ವಾಂಸರು ಅನೇಕ ಜನ ಇದ್ದಾರೆ. ಆ ಬೃಂದಾವನ ತೆಗೆದರೆ ಅಲ್ಲಿ ಕಮಂಡಲು, ಮುದ್ರೆ ಎಲ್ಲವೂ ಇದೆ. ಕಮಂಡಲಲ್ಲಿ ಪರಮ ಪವಿತ್ರವಾದ ನೀರು, ಎಲ್ಲರೂ ತೆಗೆದು ನೋಡ್ತಾರೆ, ನೀರು ಬೀಳೋದಿಲ್ಲ. ಸತ್ಯಪ್ರಮೋದರ ಕೈಯಲ್ಲಿ ಹಿಡಿದ್ರೆ ತಾನಾಗಿಯೇ ಕಮಂಡಲಿನಿಂದ ಆ ಪವಿತ್ರ ಜಲ ಹೊರಹೊಮ್ಮಿದೆ ಅಂತ ಎಲ್ಲರಿಗೆ ಪ್ರೋಕ್ಷಣೆ ಮಾಡಿ, ತೀರ್ಥಪ್ರಾಶನ ಮಾಡಿ, ಶಾಲಿಗ್ರಾಮ ಸಮೇತವಾಗಿ ಒಂದೊಂದು ಕಂಬವು ಹೇಗೇಗಿರಬೇಕು ಹಾಗೇನೇ ನಿವೃತ್ತಿ ಸಂಗಮದಿಂದ ಪಾದಯಾತ್ರೆಯ ಮೂಲಕ ಆ ಬೃಂದಾವನವನ್ನು ತಂದು ಕರ್ನೂಲಿನ ಉತ್ತರಾದಿ ಮಠದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪರಮ ಸುಂದರವಾಗಿರತಕ್ಕಂತಹ ಬೃಂದಾವನ. ವಿಶೇಷವಾಗಿ ಕಲ್ಪವೃಕ್ಷ, ಕಾಮಧೇನುಗಳು, ಸತ್ಯನಿಧಿಗಳು, ಸತ್ಯನಾಥರ ಮೂರ್ತಿಗಳು ಆ ಸನ್ನಿಧಾನದಲ್ಲಿ ಉಂಟು. ಪಗಡಾಲ ಮನೆತನ ಧನ್ಯವಾದ ಮನೆತನ ಅದು. ವಿಶೇಷವಾಗಿ ಸತ್ಯನಿಧಿಗಳ ವಿಶಿಷ್ಟವಾಗಿರತಕ್ಕಂಥ ಸೇವೆಯನ್ನು ಮಾಡಿಕೊಂಡು ಬಂದ ಮನೆತನ. ಪಗಡಾಲ ರಾಮೂರ್ತಾಚಾರ್ಯರು, ಅವರ ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಪರಮಧನ್ಯರು ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ವಿಶೇಷವಾಗಿ ಸತ್ಯನಿಧಿಗಳ ಮಹಿಮೆ ಎಷ್ಟು ಹೇಳಿದರೂ ಕಡಿಮೆ ಕಡಿಮೆ ಕಡಿಮೆ. ಕೀಟೇನ ಕಾರಯಾಮಾಸ ಯಥಾ ಕೃಷ್ಣಸ್ತಥಾಮಯ. ಸತ್ಯನಾಥರು ರೂಪಾವತಾರ ಎಂಬ ಗ್ರಂಥದಲ್ಲಿ ಅಂತಾರೆ, ಯಾವ ರೀತಿ ವಾಸಿಷ್ಠ ಕೃಷ್ಣರಾದ ವೇದವ್ಯಾಸರು ಕ್ರಿಮಿಯಿಂದ ರಾಜ್ಯವಾಳಿಸಿದೆ, ಒಂದು ಪುಟ್ಟ ಕ್ರಿಮಿಯಿಂದ ರಾಜ್ಯವನ್ನು ಆಳಿಸಿದರು, ಹಾಗೆ ನನ್ನಂತಹ ಸಣ್ಣ ಒಂದು ಕ್ರಿಮಿ, ಒಂದು ಹುಳ ಇವತ್ತು ಅಭಿನವ ತಾಂಡವ, ಅಭಿನವ ಗದ, ಅಭಿನವ ಅಮೃತ, ಅಭಿನವ ಚಂದ್ರಿಕಾ, ಅಭಿನವ ವ್ಯಾಸರಾಜರೂ ಅಂತಾಗುವ ಸೌಭಾಗ್ಯವನ್ನು ಕೊಟ್ಟವರು ಸತ್ಯನಿಧಿಗಳ ಕೃಪಾ ಮಾತ್ರ ಅಂತಾರೆ. ಕೃಪಾ ಮಾತ್ರೇಣ ಸಾಮ್ರಾಜ್ಯಂ ತಂ ಸತ್ಯನಿಧಿಮಾಶ್ರಯೇ. ಅವರ ಕೃಪಾ ಮಾತ್ರದಿಂದಲೇ ಇವತ್ತು ನಾವೇನಾದರೂ ಕಿಂಚಿತ್ ಸಾಧನ ಮಾಡಿದ್ದರೆ, ಮಹಾಭಾಷ್ಯವನ್ನು ಓದದೇ ಇದ್ದರೂ ಯಾರ ಅನುಗ್ರಹದಿಂದ ಮಹಾಭಾಷ್ಯವನ್ನು ಓದಿ ವ್ಯಾಖ್ಯಾನ ಮಾಡಿದರೋ, ವಾಕ್ಯಾರ್ಥ ಮಾಡಿದರೋ, ಅಂತಹ ಸತ್ಯನಿಧಿಗಳು ಅವರ ಅನುಗ್ರಹದ ಸಾಮರ್ಥ್ಯ. ಅನಧೀತ್ಯ ಮಹಾಭಾಷ್ಯಂ ವ್ಯಾಖ್ಯಾತಂ ಯದನುಗ್ರಹಾತ್. ಜಗದ್ಗುರುಂ ಸತ್ಯನಿಧಿಂ ಸರ್ವಶಾಸ್ತ್ರ ವಿಶಾರದಂ ಪ್ರಣಮಾಮಿ ಸದಾ ಭಕ್ತ್ಯ ದುರ್ವಾದಿ ಜಯಕಾಂಕ್ಷಯ. ದುರ್ವಾದಿಗಳ ನಿಗ್ರಹ ಇವತ್ತು ಮಾಡುತ್ತೇನೆ ಅಂದರೆ ಆ ಸತ್ಯನಿಧಿಗಳನ್ನು ಭಕ್ತಿಯಿಂದ ನಾನು ಆರಾಧನೆ ಮಾಡ್ತಾ ಅವರ ಅನುಗ್ರಹದಿಂದ ಮಾಡುತ್ತೇನೆ. ಉಪಾಧಿ ಖಂಡನ ಪರಶು ಅಂತ ಗ್ರಂಥ ಸತ್ಯನಾಥರು ಬರೆದದ್ದು. ಅಲ್ಲಿ ಅಂತಾರೆ ಸತ್ಯನಿಧಿಗಳ ಬಗ್ಗೆ, ಜ್ಞಾನಾದಿ ಗುಣ ಸಂಪೂರ್ಣ ಮಮೋಘಾನುಗ್ರಹಂ ಗುರುಂ ವಂದೇ ಸತ್ಯನಿಧಿಂ ಭೂಯ ಟೀಕಾರ್ಥ ಜ್ಞಾನ ಸಿದ್ಧಯೇ. ಟೀಕಾಕತ್ಪಾದರ ಮಾತಿನ ಅರ್ಥ ನಮಗಾಗಬೇಕು ಅಂದರೆ, ಸ್ವಾಮಿ ನಿಮಗೆ ನಾನು ಶರಣಾಗತನಾಗುತ್ತೇನೆ, ನಿಮಗೆ ಭಕ್ತಿಯಿಂದ ನಾನು ನಮಸ್ಕಾರ ಮಾಡ್ತೇನೆ ಎಂಬ ಮಾತನ್ನು ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅತಿ ಕಠಿಣವಾದ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂದರೆ ಸತ್ಯನಿಧಿಗಳ ಅನುಗ್ರಹ ಬೇಕು ಅಂತ ಸತ್ಯನಾಥರು ಅನೇಕ ಕಡೆ ಯದನುಗ್ರಹ ಮಾತ್ರೇಣ ಸದ್ಭಿರಿಷ್ಟಮವಾಪ್ಯತೆ ಅಂತಾರೆ. ಯಾವ ಸತ್ಯನಿಧಿಗಳ ಶ್ರದ್ಧಾಭಕ್ತಿಯಿಂದ ಮಾಡಿದ ಸೇವೆ, ಅವರ ಅನುಗ್ರಹ ಆದರೆ ಸಕಲ ಇಷ್ಟಾರ್ಥಗಳ ಸಿದ್ಧಿ. ಸತ್ಯನಾಥರು ಹೇಳುವ ಮಾತಿದು. ಟೀಕಾಕತ್ಪಾದರ ಮಾತಿನ ಅರ್ಥ ನಾನು ಹೇಳುತ್ತೇನೆ ಅಂದರೆ, ಅವರ ಕೃಪಾಬಲದಿಂದ ಟೀಕಾ ಭಾವಂ ಪ್ರವಕ್ಷ್ಯಾಮಿ ನತ್ವಾ ತೇಷಾಂ ಕೃಪಾಬಲಾತ್. ಅಶಕ್ತೋತ್ರ ಸಮಾಧಾನಂ ವಕ್ತುಂ ಯದ್ಯಪಿ ಸಂಸ್ಮೃತೇ. ಅನೇಕ ದುರ್ವಾದಿಗಳು ಕಠಿಣವಾದ ಆಕ್ಷೇಪವನ್ನು ಮಾಡಿದಾಗ ನಾನು ಹೇಳಲಿಕ್ಕೆ ಅಶಕ್ತ, ಆದರೂ ಗುರುಣ ಮಧುನಾ ವಕ್ಷೆ ಏನಾತ್ಮ ಸಂಪ್ರಸೀದತಿ. ಆ ಗುರುಗಳ ಅನುಗ್ರಹದಿಂದ ನಾನು ಉತ್ತರವನ್ನು ಹೇಳುತ್ತೇನೆ ಎಂಬ ಮಾತನ್ನು ಅಂತಾರೆ. ಛಲಾರಿ ಸಂಕರ್ಷಣಾಚಾರ್ಯರು, ಛಲಾರಿ ಶೇಷಾಚಾರ್ಯರು ಇವರೆಲ್ಲರೂ ಕೂಡ ಸತ್ಯನಿಧಿಗಳ ಶಿಷ್ಯರೇನೇ. ವಿದ್ಯಾಪತ್ಯಾದಿ ಸಂಪತ್ತಿ ಯದೃಂದಾವನ ಸೇವನಾತ್. ಛಲಾರಿ ಶೇಷಾಚಾರ್ಯರು ಅಂತ
ಪ್ರಮಾಣ ಚಂದ್ರಿಕಾ ಎಂಬ ಅದ್ಭುತವಾದ ಮಕ್ಕಳಿಗೆ ಅಂಕಲಿಪಿಯಂತೆ ಇರತಕ್ಕಂತಹ ಪುಟ್ಟ ಮಧ್ವಶಾಸ್ತ್ರದ ಸಂಗ್ರಹದ ಗ್ರಂಥ ಪ್ರಮಾಣ ಚಂದ್ರಿಕಾ. ಅದನ್ನು ಬರೆದವರು ಛಲಾರಿ ಶೇಷಾಚಾರ್ಯರು. ಯಾವ ಸತ್ಯನಿಧಿಗಳ ಬೃಂದಾವನದ ಸೇವೆಯ ಪುಣ್ಯ ಪ್ರಭಾವದಿಂದ ಒಳ್ಳೆ ಜ್ಞಾನ, ಹೆಂಡತಿ, ಒಳ್ಳೆ ಕನ್ಯೆ, ಒಳ್ಳೆ ವರ ಸಿಗುತ್ತದೆ, ಸಕಲ ಸಂಪತ್ತು ಲಭಂತೆ ಮದ್ಗುರುಂ ರತ್ಯ ತಂ ಸತ್ಯನಿಧಿಮಾಶ್ರಯೇ ಎಂಬ ಮಾತನ್ನು ಆ ಛಲಾರಿ ಶೇಷಾಚಾರ್ಯರು ತಿಳಿಸಿಕೊಡ್ತಾರೆ. ಹೀಗೆ ಅದ್ಭುತವಾಗಿರತಕ್ಕಂಥ ಅವರ ಮಹಿಮೆ. ಸತ್ಯನಿಧಿಗಳ ಬಗ್ಗೆ ಎಷ್ಟು ತಿಳಿದರೂ ಕಡಿಮೆ. ಒಂದೆರಡು ವಿಚಾರವನ್ನು ಮಾತ್ರ ಸತ್ಯನಿಧಿಗಳ ಬಗ್ಗೆ ಹೇಳುವ ಪ್ರಯತ್ನವನ್ನು ನಾವು ಇವತ್ತು ಮಾಡಿದ್ದು ಅಂತ ತಿಳಿಸ್ತಾ, ಆ ಸತ್ಯನಿಧಿಗಳ ವಿಶೇಷವಾದ ಅನುಗ್ರಹದಿಂದ ನಮಗೂ ಕೂಡ ಕಿಂಚಿತ್ ಜ್ಞಾನನಿಧಿ ಪ್ರಾಪ್ತವಾಗಲಿ ಅಂತ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ. ಅಂತಹ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರನ್ನು ಭಕ್ತಿಯಿಂದ ಸ್ಮರಣೆ ಮಾಡುತ್ತಾ ಅವರ ಅನುಗ್ರಹ ನಮ್ಮ ನಿಮ್ಮ ಮೇಲೆ ಆಗಲಿ. ಅನಧೀತ್ಯ ಮಹಾಭಾಷ್ಯಂ ವ್ಯಾಖ್ಯಾತಂ ಯದನುಗ್ರಹಾತ್ ವಂದೇ ತಂ ವಿಧಿನಾ ಸತ್ಯನಿಧಿಂ ಸಜ್ಞಾನ ಸಿದ್ಧಯೇ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ಮಮ. ಮಧ್ವೇಶಾರ್ಪಣಮಸ್ತು.